ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ರಾಜ್ಯದಲ್ಲಿ ಅರಣ್ಯ ಇಲಾಖೆಯ ಪ್ರಪ್ರಥಮ ಬಾರಿಗೆ ಶ್ವಾನದಳದ ತರಬೇತಿ ಕೇಂದ್ರ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದ್ದು 1 ವರ್ಷ ಪೂರ್ಣಗೊಂಡಿತು. ಈ ತರಬೇತಿ ಕೇಂದ್ರದಲ್ಲಿ 10 ಶ್ವಾನಗಳು ಹಾಗೂ ಸಿಬ್ಬಂದಿ ವರ್ಗದವರನ್ನು ತರಬೇತಿ ನೀಡಲಾಯಿತು. ರಾಜ್ಯದ 5 ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ತಲಾ 2 ಶ್ವಾನದಳದಂತೆ ಕೇಂದ್ರದಲ್ಲಿ ಹಂಚಿಕೆ ಮಾಡಿ ತರಬೇತಿ ನೀಡಲಾಯಿತು. ಟ್ರ್ಯಾಕರ್ ಡಾಗ್ ಯೂನಿಟ್ ಟ್ರೈನಿಂಗ್ ನಡೀತಿತ್ತು. ಇವತ್ತು ಸಕ್ಸಸ್ಫುಲ್ಲಾಗಿ 1 ವರ್ಷ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಿ 10 ಡಾಗ್ಸ್ 5 ಟೈಗರ್ ರಿಸರ್ವ್ಗೆ ಈಚ್ 2 ಅನ್ನೋ ಲೆಕ್ಕದಲ್ಲಿ ಡಾಗ್ಸನ್ನು ನಾವು 1 ವರ್ಷದಿಂದ ಟ್ರೈನಿಂಗ್ ಮಾಡಿಸಿ ಇವತ್ತು ವಾಪಸ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಅವರು ವಾಪಸ್ ರೆಸ್ಪೆಕ್ಟಿವ್ ಟೈಗರ್ ರಿಸರ್ವ್ಸ್ ಇವತ್ತು ಹೊರಡ್ತಿದ್ದಾರೆ. 1 ವರ್ಷದಲ್ಲಿ ಡಾಗ್ಸ್ಗೆ ಬೇರೆ ಬೇರೆ ರೀತಿಯಲ್ಲಿ ಟ್ರೈನಿಂಗ್ ಆಗಿದೆ. ಫಾರ್ ಎಕ್ಸಾಂಪಲ್ ಹುಲಿ ಚರ್ಮ, ಮಾಂಸ, ಜಿಂಕೆ ಮಾಂಸ ಮತ್ತು ಕಾಡು ಪ್ರಾಣಿದು ಸ್ಯಾಂಡಲ್ವುಡ್ಡು, ಇದರ ಬಗ್ಗೆ ಅದರದ್ದು ಎಲ್ಲಾದರೂ ಅಫೆನ್ಸ್ ಕ್ರೈಮ್ ಆದಾಗ ಅದನ್ನು ಟ್ರ್ಯಾಕ್ ಮಾಡೋದ್ರ ಬಗ್ಗೆ ನಾವು ಅದಕ್ಕೆ ಡಾಗ್ ಸ್ಕ್ವಾಡ್ಗೆ ಟ್ರೈನಿಂಗ್ ಕೊಡಿಸಿದ್ದೀವಿ. ಮುಂದುವರೆದು ನೀವೆಲ್ಲ ನೋಡ್ತಾ ಇರುವಾಗ MM ಹಿಲ್ಸಲ್ಲಿ ಆಗಿದ್ದ ಘಟನೆಗಳು, ಹುಲಿ ಕಾರ್ಯಾಚರಣೆಯಲ್ಲಿ ಇರೋ ನಮ್ಮದು ಟ್ರ್ಯಾಕರ್ ಡಾಗ್ಸು ಸಕ್ಸಸ್ಫುಲ್ಲಾಗಿ ಪಾರ್ಟಿಸಿಪೇಟ್ ಮಾಡಿದೆ ಮತ್ತು ಕ್ರೈಮ್ ಡಿಟೆಕ್ಷನ್ ಚೆನ್ನಾಗಿ ಟ್ರ್ಯಾಕರ್ ಡಾಗ್ ಯೂನಿಟಿಂದನೂ ಆಗಿದೆ. ಸೊ ಇವತ್ತು ಎಲ್ಲರೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಅವರವರು ರೆಸ್ಪೆಕ್ಟಿವ್ ಟೈಗರ್ ರಿಸರ್ವ್ಸ್ಗಳು ಹೊರಟಿದ್ದಾರೆ. ಥ್ಯಾಂಕ್ ಯು. ನಾನು ಪ್ರಭಾಕರನ್, ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆ್ಯಂಡ್ ಫೀಲ್ಡ್ ಡೈರೆಕ್ಟರ್, ಬಂಡೀಪುರ ಟೈಗರ್ ರಿಸರ್ವ್.